ಸಾಯಂಕಾಲ ಊಟಕ್ಕೆ ನಮ್ಮ ಮನೆಯಲ್ಲಿ ಬೀಟ್ರೋಟ್ ಪಲ್ಯ ಮಾಡ್ತಾ ಇದ್ದಾರೆ. ಇದು ಹೇಗೆ ಮಾಡೋದು ಅನ್ನೋದನ್ನು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮ MSA ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡಿರಿ, ದಯವಿಟ್ಟು ಸಪೋರ್ಟ್ ಮಾಡಿರಿ. ಈಗ ಹೇಗೆ ಮಾಡ್ತಾರೆ ಅನ್ನೋದನ್ನು ನಾನು ನಿಮಗೆ ಹಂಗೆ ತೋರಿಸ್ತಾ ಹೋಗ್ತೀನಿ. ಸ್ನೇಹಿತರೆ, ಈಗ ಮೊದಲಿಗೆ ಎಣ್ಣೆ ಹಾಕ್ತಾ ಇದ್ದಾರೆ. 2 ಸ್ಪೂನು ಇಲ್ಲ 3 ಸ್ಪೂನು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದಾರೆ, ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದಾರೆ, ಸ್ವಲ್ಪ ಕಡಲೆಬೇಳೆ ಹಾಕಿದ್ರೆ ಹಾಕ್ಬೋದು, ಇಲ್ಲ ಅಂದರೆ ಇಲ್ಲ. ಆ ಕಡಲೆಬೇಳೆ ಇದ್ರೇ ರುಚಿ ಇರುತ್ತೆ, ಹಾಕ್ಬೋದು. ಈರುಳ್ಳಿ 1 ರಿಂದ 2 ಇಲ್ಲ 3 ಈರುಳ್ಳಿ ಜಾಸ್ತಿ ಇದ್ದರೂ ಏನು ಪರವಾಗಿಲ್ಲ. ಸೈಡಲ್ಲಿ ಟೀ ಇಟ್ಟಿದ್ರು, ಈಗ ಕೆಲಸದಿಂದ ಬಂದ್ವಿ. ಈಗ ಒಂದು ಸ್ವಲ್ಪ ಟೀ ಕುಡಿಯೋ ಸಮಯ. ಹಂಗೆ ಪಕ್ಕದಲ್ಲಿ ಪಲ್ಯ ರೆಡಿ ಆಗ್ತಾ ಇದೆ. ಸ್ನೇಹಿತರೆ, ಈಗ ಸ್ವಲ್ಪ ಟೊಮೊಟೊ ಹಾಕ್ತಾ ಇದ್ದಾರೆ. ನಮ್ಮ ಮನೇಲಿ ಒಂದು ಪಾಪು ಬೇರೆ ಇದೆ, ಹಂಗಾಗಿ ಡಿಸ್ಟರ್ಬೆನ್ಸ್ ಆಗುತ್ತೆ. ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಬೇಡ್ರಿ. ಅದು ಯಾವಾಗಲೂ ಈಗ ಪಾಪ ಮಲಗಿತ್ತು, ಈಗ ಎದ್ದಿದೆ, ಹಂಗಾಗಿ ಅಳ್ತಾ ಇದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದಾರೆ. ಒಂದು ಚಿಟಿಕೆ ಅರಿಶಿನ ಪುಡಿ. ಈಗ ಬೀಟ್ರೋಟನ್ನು ಕಟ್ ಮಾಡಿ ಸಣ್ಣಕ್ಕೆ ಇಟ್ಕೊಂಡಿದ್ರು, ಅದನ್ನು ಈಗ ಅದಕ್ಕೆ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ. ಇದೆಲ್ಲ ಯಾರು ಮಾಡೋದು ಸ್ನೇಹಿತರೆ ಅನ್ನೋದನ್ನ ನಿಮಗೆ ಒಂದಲ್ಲ ಒಂದಿನ ಅವ್ರ ಮುಖ ಪರಿಚಯ ಮಾಡಿಕೊಡ್ತೀವಿ. ಸದ್ಯಕ್ಕೆ ಈಗೇನು ಬೇಡ ಅಂತ ನಾವು ಅದಕ್ಕೋಸ್ಕರ ಯಾರನ್ನೂ ಪರಿಚಯ ಮಾಡಿಸ್ತಾ ಇಲ್ಲ. ನಮ್ಮ ವಾಯ್ಸಲ್ಲೇ ನಾವು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀವಿ. ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ ಸ್ನೇಹಿತರೆ. ಈಗ ಇದನ್ನು ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಒಂದು ಸ್ವಲ್ಪ ರುಬ್ಬಿ ತರಿಯಾಗಿ ರುಬ್ಬಿದ್ದಾರೆ. ಅದನ್ನು ಅದಕ್ಕೀಗ ಮಿಕ್ಸ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಹೊಸದಾಗಿ ಚಾನಲ್ನ MSA ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ತಾ ಇದ್ದಾರೆ. ಬೆಲ್ ಐಕನ್, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ದಯವಿಟ್ಟು ಬೇಕು. ಸ್ವಲ್ಪ ಸಾಂಬಾರು ಪುಡಿ ಹಾಕ್ತಾ ಇದ್ದಾರೆ. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದಾರೆ ಮೇಲೆ. ಸ್ವಲ್ಪ ಕಾಯಿ ತುರಿ, ಹಸಿ ಕಾಯಿ ತುರಿ. ಈಗ ಇಷ್ಟೆಲ್ಲ ಆದಮೇಲೆ ಇದನ್ನು ಕ್ಲೋಸ್ ಮಾಡ್ತಾ ಇದ್ದಾರೆ. ಇದನ್ನು ಕ್ಲೋಸ್ ಮಾಡಿ ಒಂದು 2 ವಿಷಲ್ ಕೂಗಿಸಿದ್ರೆ ಬೀಟ್ರೋಟ್ ಪಲ್ಯ ರೆಡಿ ಟು ಈಟ್. ಇನ್ನೂ ಸ್ವಲ್ಪ ಲೇಟು ನಾವು ಊಟ ಮಾಡೋದು, ಅಷ್ಟರಲ್ಲಿ ಚಪಾತಿ ರೆಡಿ ಮಾಡ್ತಾರೆ. ಈಗ ಸದ್ಯಕ್ಕೆ ಬೀಟ್ರೋಟ್ ಪಲ್ಯನ ರೆಡಿ ಮಾಡಿದ್ದಾರೆ. ಇನ್ನು 2 ವಿಷಲ್ ಕೂಗಿದ್ರೆ ಪಲ್ಯ ರೆಡಿ ಆಗುತ್ತೆ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ಬೀಟ್ರೋಟ್ ಪಲ್ಯ ರೆಡಿಯಾಗಿದೆ. ಹೇಗಿದೆ ಅನ್ನೋದನ್ನ ಒಂದು ಸ್ವಲ್ಪ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ. ಬಿಸಿ ಇದೆ, ಸ್ವಲ್ಪ ಸ್ಪೂನ್ ಕೊಡಮ್ಮ. ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ತೀನಿ ಸ್ನೇಹಿತರೆ. ನಾನು ಓಕೆ ಅಂದಮೇಲೆ ನೀವು ಇದೇ ಥರ ಮಾಡಿಕೊಂಡು ಚಪಾತಿಗೆ ಚೆನ್ನಾಗಿರುತ್ತೆ. ಇದು ಪರೋಟಾಗೂ ಚೆನ್ನಾಗಿರುತ್ತೆ. ಚೆನ್ನಾಗಿದೆ ಸ್ನೇಹಿತರೆ, ಬೀಟ್ರೋಟ್ ಪಲ್ಯ ಚೆನ್ನಾಗಿದೆ. ಈಗಿನ ಊಟಕ್ಕೆ ರಾತ್ರಿ ಊಟಕ್ಕೆ ಈ ಥರ ಮಾಡಿದ್ದಾರೆ. ದಯವಿಟ್ಟು